ಈ ವಾರದ ಅತಿಥಿ ಯಾರು ಅಂತ ಹೇಳುವ ಸಮಯ ಈಗ. ನಮ್ಮ ಜೊತೆ ಡಾಕ್ಟರ್ ದೇವಿಕಾ ನಾಗರಾಜ್ ಅವರು ಇದ್ದಾರೆ. ಯಾಕೆ ನೀವು ಎಜುಕೇಶನ್ ಫೀಲ್ಡ್ ಅನ್ನೇ ಆಯ್ಕೆ ಮಾಡ್ಕೊಂಡ್ರಿ? ನಮ್ಮ ತಂದೆಯವರು ಸಾಕಿ ಬೆಳೆಸಿದಂತ ಇನ್ಸ್ಟಿಟ್ಯೂಷನ್. ಮನೇಲಿ ಪ್ರೆಷರ್ ಇತ್ತ ಅಥವಾ ನೀವೇ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ? ಬ್ಯೂಟಿ ಅಂತ ಹೇಳಿದ್ರೆ ಎಲ್ಲೂ ಅದಕ್ಕೆ ನನಗೆ ಗ್ಲಿಚ್ ಅಂತ ಅನಿಸಿಲ್ಲ. ನಿಭಾಯಿಸೋದ್ರಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಜುಕೇಶನ್ ಜೊತೆಗೆ ಕಲ್ಚರ್ ಹೇಳ್ಕೊಡ್ತಾ ಇದ್ದೀವಿ. ಈಗ ಈ VLS ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ನೀವು ಹೇಳೋದಾದ್ರೆ, ಗವರ್ಮೆಂಟ್ ಅಫಿಷಿಯಲ್ಸ್ ಮಕ್ಕಳು, ಹೈಫೈ ಮಕ್ಕಳು ಅಂತ ಇಲ್ಲ, ಎಲ್ಲರಿಗೂ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಇದು ನಮ್ಮ ತಂದೆ ಹೇಳ್ಕೊಟ್ಟಿರೋ ಹಾದಿನೇ. ಎಜುಕೇಶನ್ ಅನ್ನೋದು ಈಗ ಹತ್ತತ್ರ ಕಮರ್ಷಿಯಲ್ ಆಗಿ ಬದಲಾಗ್ತಾ ಇದೆ. ಎಜುಕೇಶನ್ ಎಲ್ಲರಿಗೂ ಸೇರ್ಬೇಕಾದ್ದು, ಯಾರಪ್ಪನ ಮನೆ ಆಸ್ತಿ ಅಲ್ಲ. ನಿಮಗೆ ಸಿಕ್ಕಿರೋ ಅವಾರ್ಡ್ಗಳ ಬಗ್ಗೆ? ಗುರು ರತ್ನ ಅವಾರ್ಡ್ ಅಂತ 2019 ನಲ್ಲಿ ಸಿಕ್ತು. ನಮ್ಮ ತಂದೆ ಇದ್ರ ಅವಾಗ. ಐ ಲಾಸ್ಟ್ ಇನ್ ಕೋವಿಡ್ 2. ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಈ ಫೀಲ್ಡ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಏಸ್ ಅಚೀವರ್ಸ್ ದಿ ಇನ್ಸ್ಪೈರಿಂಗ್ ಸ್ಟೋರೀಸ್ ವೀಕ್ಷಿಸಿ ಇಂದು ಸಂಜೆ 5:30ಕ್ಕೆ.